ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 22ನೇ ತಾರೀಕಿರೋ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಇವತ್ತು ಕೂಡ ಅಷ್ಟೇ, ಮಾರ್ಕೆಟ್ ಟ್ರಿಕ್ಕಿ ಆ್ಯಂಡ್ ಈಸಿ ಮಾರ್ಕೆಟು, ಅಷ್ಟೊಂದು ಡಿಫಿಕಲ್ಟ್ ಮಾರ್ಕೆಟ್ ಏನಲ್ಲ ಅದು. ಸೊ ಹಾಗಾಗಿನೇ ನಾನು ಕೂಡ ಈಸಿಯಾಗಿ ಟ್ರೇಡ್ ಕಂಪ್ಲೀಟ್ ಮಾಡಿ ವರ್ಕ್ ಇತ್ತು, ವರ್ಕ್ ಕಂಪ್ಲೀಟ್ ಮಾಡಿ ಇವಾಗ ವೀಡಿಯೋ ಮಾಡಾಕ್ತಾ ಇದ್ದೀನಿ. ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬರೋಣ, ಆಮೇಲೆ ಗೈಡ್ ಮಾಡ್ತೀನಿ. ಸೊ ಇವತ್ತು ಆಲ್ಮೋಸ್ಟ್ ಐ ಮೇಡ್ ಇಟ್ ಆನ್ ಗುಡ್ ಪ್ರಾಫಿಟ್. ಸೊ ಒಂದು ಸಿಂಗಲ್ ಟ್ರೇಡು ಒಂದು ಉತ್ತಮವಾದ ಪ್ರಾಫಿಟ್ ಮಾಡಿದ್ದೀನಿ. ಪೇಷನ್ಸ್ಲಿ ವೆಯ್ಟ್ ಮಾಡ್ತಿದ್ದೆ. ಸೊ ಪೇಷನ್ಸಿಂದ ವೆಯ್ಟ್ ಮಾಡೋದಕ್ಕೆ ಮಾರ್ಕೆಟ್ ಕೂಡ ನನಗೆ ಅಮೌಂಟ್ನ ಕೊಟ್ಟಿದೆ. ಸೊ ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಇವತ್ತಿಗೆ ಪೋರ್ಟಲ್ನ ಕ್ಲೋಸ್ ಮಾಡಿ. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಸೊ ಸ್ಟೂಡೆಂಟ್ಸ್ಗೆ ನಾನು ಏನು ಹೇಳಿದ್ದೆ, ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಕೇಳಿದೆ, ಮಾರ್ಕೆಟ್ ಏನಾದರೂ ಮಿಡಲಲ್ಲಿ ಓಪನ್ ಆದರೆ ವೆಯ್ಟ್ ಫಾರ್ ಇಟ್ ಬ್ರೇಕ್ಔಟ್ಸ್ ಅಂತ, ಬ್ರೇಕ್ಔಟ್ ಆಗೋರಿಗೆ ವೆಯ್ಟ್ ಮಾಡಿ ಅಂತ. ನಾನು ಕೂಡ ಬ್ರೇಕ್ಔಟ್ ಆಗೋರಿಗೆ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಯಾವಾಗ ರಿಟ್ರೇಸ್ಮೆಂಟಿಗೆ ಬಂತು, ಐ ಜಸ್ಟ್ ಟುಕ್ ಅ ಟ್ರೇಡ್. ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದೆ. ಮಾರ್ಕೆಟು ಇಲ್ಲಿಗೆ ಬಂದಾಗ ನಾನು ಟ್ರೇಡ್ನ ಕ್ಲೋಸ್ ಮಾಡಿದ್ದೀನಿ. ಬಿಕಾಸ್ ಮಾರ್ಕೆಟು ಬ್ರೇಕ್ಔಟು 3 ದಿನದಿಂದ ಒಂದು 25,000 ಲೆವೆಲ್ನ 1 ಟೈಮು, 2 ಟೈಮು, 3 ಟೈಮ್, 4 ಟೈಮ್, 5th ಟೈಮ್ ಮಾರ್ಕೆಟು ಬ್ರೇಕ್ಔಟ್ ಮಾಡ್ಲಿಕ್ಕೆ ಹೋಗಿ ಫೇಲ್ಯೂರ್ ಆಗಿತ್ತು. ಸೊ ಹಾಗಾಗಿ ಮಾರ್ಕೆಟ್ 5-6 ಸಲ ಫೇಲ್ಯೂರ್ ಆಗಿದೆ ಅಂದರೆ ಡೆಫಿನೆಟಾಗಿ ರೆಸಿಸ್ಟೆನ್ಸ್ ಲೆವೆಲ್ ವೀಕ್ ಆಗಿದೆ ಅಂತಲೇ ಲೆಕ್ಕ. ಸೊ ಅದಕ್ಕೋಸ್ಕರನೇ ನಾನಿಲ್ಲಿ ಕಾನ್ಫಿಡೆನ್ಸಾಗಿ ಆರಾಮ್ಸೆ ಟ್ರೇಡ್ ತೊಗೊಂಡು ವೆಯ್ಟ್ ಮಾಡ್ತಿದ್ದೆ. ಇಲ್ಲಿಗೆ ಬಂದಾಗಲೂ ಉತ್ತಮವಾದ ಪ್ರಾಫಿಟ್ ತೋರಿಸ್ತಿತ್ತು ಮಾರ್ಕೆಟ್. ಮತ್ತು ರಿಟರ್ನ್ ಬಂದಾಗಲೂ ಕಾಸ್ಟ್ ಟು ಕಾಸ್ಟ್ ತೋರಿಸಿ ಒಂದೇ ಕ್ಯಾಂಡಲಲ್ಲಿ ರಿಟರ್ನ್ ಬ್ಯಾಕ್ ಟು ವೆರಿ ಗುಡ್ ಪ್ರಾಫಿಟ್ ಬಂತು ನನಗೆ. ಸೊ ಅದರಲ್ಲಿ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ, ಮತ್ತೆ ಆಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಕೆಲವರು ಸ್ಟೂಡೆಂಟ್ಸ್ಗಳು, ಸರ್ ಇಲ್ಲಿ ಬ್ರೇಕ್ಔಟ್ ಫೇಲ್ಯೂರಲ್ಲಿ ನಾವು ಲಾಸ್ ಮಾಡ್ಕೊಂಡಿದ್ದೀರಾ ಅಂತಲೂ ಕಳಿಸಿದ್ದೀರಾ. ಐ ಅಗ್ರಿ, ಇಲ್ಲ ಅಂತ ಹೇಳೋದಿಲ್ಲ. ನಾನು ನಿಮಗೆ ಆಲ್ವೇಸ್ ಹೇಳಿದ್ದೀನಿ, ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿಬಿಡಿ, ವೆಯ್ಟ್ ಫಾರ್ ಇಟ್ ರಿಟ್ರೇಸ್ಮೆಂಟ್. ಅದೇ ರಿಟ್ರೇಸ್ಮೆಂಟ್ ನೀವು ಇಲ್ಲಿಗೆ ಬಂದಾಗ ಟ್ರೇಡ್ ತೊಗೊಬೋದಿತ್ತಲ್ವ. ಸೊ ನಾನು ನಿಮಗೆ ಹೇಳ್ಬೋದಿತ್ತು ಬೇಕಿದ್ರೆ, ನಾನು ಇಲ್ಲಿಂದಲೇ ಟ್ರೇಡ್ ಮಾಡಿದ್ದೀನಿ ಅಂತ. ನೋ, ನಾನು ಯಾವಾಗ ಬ್ರೇಕ್ಔಟ್ ಫೇಲ್ಯೂರ್ ಆಯಿತು ವೆಯ್ಟ್ ಮಾಡ್ತಾ ಇದ್ದೆ. ಮಾರ್ಕೆಟ್ ಬ್ರೇಕ್ಔಟ್ ಫೇಲ್ಯೂರ್ ಮಾಡಿದೆ. ಸಪೋಸ್ ಮಾರ್ಕೆಟ್ ಅಗೇನ್ ಅಪ್ರೋಚ್ ಮಾಡಿದರೆ ನೋಡೋಣ. ಬಿಕಾಸ್ ನಿನ್ನೆಯಿಂದಲೂ ಬ್ರೇಕ್ಔಟ್ ಫೇಲ್ಯೂರ್ ಆಗ್ತಲೇ ಇದ್ದಾವೆ ಕಂಟಿನ್ಯೂಸ್ ಆಗಿ. ಸೊ ಅಪ್ರೋಚ್ ಮಾಡಿ ನೋಡೋಣ ಅಂತ ಅಪ್ರೋಚ್ ಕೂಡ ಆಯಿತು. ಅಪ್ರೋಚ್ ಆಗಿ ಮಾರ್ಕೆಟಲ್ಲಿ ಉತ್ತಮವಾದ ಪ್ರಾಫಿಟ್ ಕೂಡ ಆಯಿತು. ಸೊ ಮತ್ತೆ ಟ್ರೇಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಒಂದು ಟ್ರೇಡ್ ದಿನಕ್ಕೆ ಸಿಕ್ಕಿದ್ರೆ ಮೋರ್ ದ್ಯಾನ್ ಎನಫ್. ಸೇಮ್ ಲಾಜಿಕ್, ಸಿಂಪಲ್ ಲಾಜಿಕ್ ಯೂಸ್ ಮಾಡಿ ಟ್ರೇಡ್ ಮಾಡಿದ್ದೀನಿ. ಸೊ ನಾಳೆಗೆ ಏನಾಗುತ್ತೆ ಅನ್ನೋದನ್ನು ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಕೂಡ ಮಾಡಬೇಕು. ಲೆಟ್ಸ್ ಸಿ, ಇನ್ನೊಂದು 10-15 ನಿಮಿಷ ಬಿಟ್ಟು ಅಪ್ಡೇಟ್ ಕೂಡ ಮಾಡ್ತೀನಿ. ಓಕೆ, ಕಲಿಬೇಕು ಅನ್ನೋರು 22ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.